ಕೈ ಜೋರ ಮಾತಾಡೋ, ಕೈ ಹಿಡಿದು ಕರ್ಕೋಬೇಕು. ಹಿಡ್ಕರ್ ಕೈ ಹೋಗ್ರಲಿ. ಜೋರ ಮಾತಾಡ್ಬೇಕು. ಒಬ್ಬೊಬ್ಬರ ಮಕ್ಕ ಬೇಕಾರೆ ಈಗ ಗುಳಿಗೆ ಕೊಡುತ್ತೇನೆ, ಹೋಗಿ ಮನೆಯಲ್ಲಿ ಇರಿ. ಹೋಗಿ ಗುಳಿಗೆ ಚೀಟಿ ಬರೆದು ಕೊಟ್ಟಿದ್ದೇನೆ, ತೆಗೆದುಕೊಳ್ಳಿ. ಒಳಗೆ ಮನಸ್ಸು ಅಂದ್ರೆ ಮನೆಗೆ ಕಳಿಸ್ತಾನ. ಹೇಳ, ಬನ್ನಿ ಇಲ್ಲಿ. ಬನ್ನಿ ಬನ್ನಿ ಬನ್ನಿ, ತೆಗೆದುಕೊಂಡು ಬನ್ನಿ. ಇವನ ಅಷ್ಟರು ಮಧ್ಯಾಹ್ನ ರಾತ್ರಿ ತೆಗೆದುಕೊಳ್ಳಿ ಗುಳಿಗೆಯನ್ನು. ಆಯ್ತು ಸರ್. ಒಳಗೆ ಮಲಗಿರಿ. ಸಿಸ್ಟರ್ ಇವರನ್ನು ಬೆಡ್ ಮೇಲೆ ಮಲಗಿಸಿರಿ. ನಮಸ್ತೆ ಡಾಕ್ಟ್ರೇ. ಹೇಳಿ, ಏನಾಯ್ತು? ನಮ್ಮ ಗೆಳೆಯರು ಆಸ್ಪತ್ರೆ ಕಡೆ ಬಂದಿದ್ದಾರೆಂದು ಗೊತ್ತಾಯ್ತು, ಅದಕ್ಕೆ ನಾವು ಬಂದೆವು. ಓಹೋ, ಅವರ ನಿನ್ನೆ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದರು. ಅವರಿಗೆ ನಾವು ಬೆಡ್ ಮೇಲೆ ಮಲಗಿಸಿದ್ದೇವೆ. ಅವರು ಚೆನ್ನಾಗಿ ಗುಳಿಗೆಯನ್ನು ಕೊಟ್ಟಿದ್ದೇವೆ. ಅವರು ಈಗ ಚೆನ್ನಾಗಿದ್ದಾರೆ. ಏಕೆ ಅವರಿಗೆ ಆ ಥರ ಏಕೆ ಆಯಿತು? ಅದು ಆ ನದಿಯಲ್ಲಿ ಸ್ನಾನ ಮಾಡಿದ್ದರಿಂದ ಅವರಿಗೆ ಮೈ ಕಡೆತ ಹಚ್ಚಿ ದೊಡ್ಡ ಗುಳ್ಳಿಯಾಗಿ, ಅದಕ್ಕೆ ಅವರು ಮೈ ಕಡೆತ ಹಚ್ಚಿ ಮಲಗಿದ್ದಾರೆ. ಔಷಧಿ ಕೊಟ್ಟಿದ್ದೇವೆ. ಅವರು ಎಲ್ಲಿದ್ದಾರೆ? ಬೆಟ್ಟ ಮೇಲೆ ಇದ್ದಾರೆ. ಅವರಿಗೆ ಹೇಗೆ ಹಂಗಾಯಿತು? ಅವರು ನದಿಯಲ್ಲಿ ಬಿಸಿಲು ಇದ್ದರಿಂದ ಸೆಕೆಗೂಚಿ ಮೈ ತೊಕ್ಕಂದರಿಂದ ಅವರಿಗೆ ದೊಡ್ಡವು ಗಾದ್ರೆಯಾಗಿ ಅವರಿಗೆ ಮೈ ಕೆಳೆ ತತ್ತಿ ಒಳಗೆ ಬೆಡ್ಡ ಮೇಲೆ ಮಲಗಿದ್ದಾರೆ. ಈಗ ಅವರಿಗೆ ಆರಾಮಾಗುವುದಿಲ್ಲವೇ? ಆಗುತ್ತೆ. ಅವರು ಜಾಗೃತಿಯಿಂದ ಮಾಡುತ್ತೇವೆ ಆಗಿದ್ದಾರೆ. ಅವರನ್ನು ಕಳಿಸಿಕೊಡುತ್ತೇವೆ. ಒಂದು ಮಾತು, ಆ ನದಿಯಲ್ಲಿ ನೀವು ಕಾಲು ಇಡಬಾರದು. ಆ ನದಿ ಕೊಳಕು ನದಿ, ಅದರಲ್ಲಿ ನೀರು ಕುಡಿಯಬಾರದು. ಆ ನದಿಯಲ್ಲಿ ಕೊಳಕು ನೀರು ಇದ್ದರಿಂದ ನಿಮಗೆ ಈ ತರ ಆಗುತ್ತೆ ನೋಡಿ. ಸರಿ. ಈಗ ಈ ನೀರಲ್ಲಿ ಇಳಿಯಲು ಬಾರದು, ನೀರನ್ನು ಕುಡಿಯಲು ಬಾರದು, ಇದನ್ನು ಯೂಸ್ ಮಾಡಲು ಬಾರದು. ಹೌದು, ಈ ನೀರನ್ನು ಬಳಸಲು ಬಾರದು. ಮಕ್ಕಳೇ, ನೀವೇಕೆ ನನಗೆ ಬೈಯುತ್ತಿದ್ದೀರಿ? ನಿನ್ನ ಬಗ್ಗೆ ಎಲ್ಲ ಡಾಕ್ಟರು ಹೇಳಿದ್ದಾರೆ. ನಿನ್ನ ಬಗ್ಗೆ ಇನ್ನೇನು ಮಾಡಬೇಕು? ಮಕ್ಕಳೇ, ನನ್ನ ಮಾತು ಕೇಳಿ.
ನಿಲ್ರಿ ಇದು ಜಲದೇವತೆ ಸ್ವಲ್ಪ ಏನೋ ಹೇಳ್ತಾಳಂತ ನಾವು ಸ್ವಲ್ಪ ಕೇಳನ್ರಿ. ಆಯ್ತು ಹೇಳು. ಮಕ್ಕಳೇ, ನಾನು ಆವಾಗ ಸುಂದರವಾಗಿ ನಿಮ್ಮಂಗೆ ಇದ್ದೆ. ನನ್ನನ್ನು ಆವಾಗ ಕುಡಿಯಲು ಬಳಸುತ್ತಿದ್ದರು, ಹಾಗೂ ಬೇಸಾಯಕ್ಕಾಗಿ ಬಳಸುತ್ತಿದ್ದರು, ಆಹಾರಕ್ಕಾಗಿ ಬಳಸುತ್ತಿದ್ದರು. ನನ್ನಲ್ಲಿ ಸಂಸಾರ ಕಟ್ಟಿಕೊಂಡಿದ್ದರು, ಹಾಗೂ ನನ್ನಲ್ಲಿ ಜಲಪ್ರಾಣಿಗಳು ಸುಖವಾಗಿ ವಾಸಿಸುತ್ತಿದ್ದವು. ನೀವು ಈಗ ಯಾಕೆ ಹೀಗಾಗಿದ್ದೀಯಾ? ನೀವು ಈಗ ನನ್ನಲ್ಲಿ ಚಪ್ಪಲಿಗಳನ್ನು ಎಸೆಯುತ್ತೀರಿ, ವಾಹನಗಳನ್ನು ತಳ್ಳುತ್ತೀರಿ, ಪ್ರಾಣಿಗಳನ್ನು ತಳೆಯುತ್ತೀರಿ, ಹಾಗೂ ಸತ್ತ ಪ್ರಾಣಿಗಳನ್ನು ನನ್ನಲ್ಲಿ ಎಸೆಯುತ್ತೀರಿ. ನೀವು ಹೀಗೆ ಮಾಡಿದರೆ ನಾನು ಹೇಗೆ ಶುದ್ಧಳಾಗಿ ಹರಿಯಲಿ? ಹೇಳಿ ಮಕ್ಕಳೇ, ನೀವೇ. ನನ್ನ ತಪ್ಪೇ? ಇಲ್ಲ ನಿಮ್ಮ ತಪ್ಪೇ? ನಮ್ಮ ತಪ್ಪೇ. ಹಾಗಾದರೆ ನಾವೇನು ಮಾಡಬೇಕು? ಮಕ್ಕಳೇ, ನೀವು ನಿಮ್ಮ ಊರಿನ ಜನರೊಂದಿಗೆ ನನ್ನನ್ನು ಸ್ವಚ್ಛವಾಗಿಸಿ. ಹಾಗಾದರೆ ನಾನು ಮೊದಲಿನಂತೆಯೇ ಶುದ್ಧಳಾಗಿ ಹರಿಯುತ್ತೇನೆ. ಆಯ್ತು ಜಲದೇವತೆ. ಹೋಗಿ ಬರುತ್ತೇವೆ. ಆಯ್ತು ಮಕ್ಕಳೇ. ಜೋರಾಗ ಈಗ ಹೆಂಗ್ ಮಾಡಿದ್ರಿ? ನಾನೊಂದು ಮಾತು ಹೇಳ್ತಂಗೆ ಕೇಳ್ರಿ. ಏನು ಹೇಳಿ? ದೊಡ್ಡ ಅಷ್ಟನ್ನ ಕರ್ಕೊಂಬಂದು ನಾವು ಕೂಡ ಕೆರೆ ಎಲ್ಲ ಗಿಡಪಡ ಎಲ್ಲ ಸ್ವಚ್ಛ ಮಾಡಿ ನಾವು ಗುಣಮುಖರಾಗಿರನ್ರಿ. ಹೌದ್ರಿ, ಇದನ್ನೆಲ್ಲ ಸ್ವಚ್ಛ ಮಾಡಿದ್ರ ನೀರು ಇನ್ನು ಮುಂದೆ ಸ್ವಚ್ಛವಾಗಿರುತ್ತದೆ. ಹೌದು, ನೀವು ಹೇಳ್ದಂಗ ಮೇಡಮ್. ಬರ್ರಿ ಕೇಳ್ರಿ. ನದಿಯನ್ನು ಸ್ವಚ್ಛ ಮಾಡಲು ಅಣ್ಣ ತಮ್ಮಂದಿರು, ಅಕ್ಕ ತಂಗಿ ಎಲ್ಲರೂ ಬರ್ಬೇಕು ಅಂತ ಹೇಳುತ್ತೇನೆ. ಕೇಳ್ರಪ್ಪ, ಕೇಳ್ರಿ. ನಾನು ಕೇಳ್ರಿ. ನದಿಯನ್ನು ನೀರು ಸ್ವಚ್ಛ ಮಾಡಲು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಬರ್ಬೇಕಂತ ಹೇಳುತ್ತೇವೆ. ಬರ್ರಪ್ಪ, ಬರ್ರಿ. ಬರ್ರಿ ಹೋಗಂಬರ್ರಿ. ಜೋರ ಹೇಳ್ರಿ, ಗಿಡ ಕೇಳ್ರಿ. ನಮ್ಮ ಹೇಳು. ಬರ್ರಿ ಮಕ್ಕಳೇ, ಬರ್ರಿ. ಹೇಳ್ರಿ, ಕೇರಿ ಸ್ವಚ್ಛ ಆಗಿತ್ತು. ಹೇಳ್ರಿ. ಇನ್ನು ಮುಂದೆ ಯಾರು ಇನ್ನು ಮುಂದೆ ಯಾರು ಅಲ್ಲಿ ಹೋಗಬಾರದು. ಬರ್ರಿ ಮಕ್ಕಳೇ, ಬರ್ರಿ. ನಮಗೆ ಬೇಡವಾದ ವಸ್ತುಗಳನ್ನು ಹಾಕಬಾರದು, ಸತ್ತ ಪ್ರಾಣಿಗಳನ್ನು ಎಸೆಯಬಾರದು, ಅಲ್ಲಿ ಎಣ್ಣೆ ಕಾಣಿಗಳನ್ನು ತೊಳೆಯಬಾರದು, ವಾಹನಗಳನ್ನು ತೊಳೆಯಬಾರದು, ಮೂಲಮೂತ್ರ ವಿಸರ್ಜನೆ ಮಾಡಬಾರದು. ಎಲ್ಲರೂ ತಿಳಿದುಕೊಳ್ಳಿರಿ. ಹಾಗೆ ಮಾಡೋಣ. ನದಿಯನ್ನು ಶುದ್ಧವಾಗಿ ಇಡೋಣ. ಜೈ